ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ಸುಜಯ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನಾನು ಇಲ್ಲಿಗೆ ಬಂದೆ ಅಂತ ನಿಮಗೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಗೆಸ್ ಮಾಡಿ ಅಂತ ಹೇಳಿದೆ. ಯಾರು ಗೆಸ್ ಮಾಡಲಿಲ್ಲ. ಹೌದು, ನಾವು ಗೆಸ್ ಮಾಡಲಿಕ್ಕೆ ಕೆಲವರಿಗೆ ಗೊತ್ತಾಗೋದಿಲ್ಲ. ನೋಡಿ, ನಾನು ಬಂದಿದ್ದು ಮಾಸ್ತಿಕಟ್ಟೆ, ಹೊಸನಗರ ತಾಲೂಕು ಮಾಸ್ತಿಕಟ್ಟೆ. ಮೊದಲೇ ನಾವು ಅಲ್ಲಿ ಇದ್ವಿ. ಅದೇ ಊರಿಗೆ ನಾನು ಬಂದಿದ್ದೀನಿ. ಏನಕ್ಕೆ ಬಂದಿದ್ದೀನಿ ಅಂತ ಹೇಳ್ತೀನಿ. ವಿಡಿಯೋದಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಇದು ಮಧ್ಯದಲ್ಲಿ ನಾನು ಸರ್ಕಲಲ್ಲಿ ನಿಂತಿದ್ದೀನಿ. ಒಂದು ದೊಡ್ಡ ಸರ್ಕಲ್ ಇದೆ. ಮೂರು ಕಡೆ ಮೂರು ಊರಿಗೆ ಅಂದರೆ ಹೋಗುವಂಥ ದಾರಿ, ರೋಡ್ ಇದೆ ತ್ರಿಕೋನವಾಗಿ. ಹಾಗೆ ಒಂದು ಕಡೆ ತೀರ್ಥಹಳ್ಳಿ ಹೊಸನಗರ, ತೀರ್ಥಹಳ್ಳಿ ಶಿವಮೊಗ್ಗ ಹೋಗುತ್ತೆ ಒಂದು ರಸ್ತೆ. ಇದು ಈ ಕಡೆ ರಸ್ತೆ ಸಾಗರ ಮತ್ತು ಹೊಸನಗರ ಹೋಗುತ್ತೆ. ಹಾಗೆಂದನೂ ಶಿವಮೊಗ್ಗ ಹೋಗ್ಬೋದು. ಮತ್ತು ಒಂದು ಕಡೆ ನೋಡಿದರೆ ಉಡುಪಿ, ಕುಂದಾಪುರ, ಮಂಗಳೂರು ಆ ಕಡೆ ಹೋಗುವ ಒಂದು ರೋಡು. ಹಾಗೆ ಮೂರು ಕಡೆಯಿಂದ ನೋಡಿ ಕಾಣಿಸ್ತಾ ಇದೆ. ನಾನು ಮಧ್ಯದಲ್ಲಿ ನಿಂತ್ಕೊಂಡು. ಹಾಗೆ ಇಲ್ಲಿ ಮಹಾಸತಿ ದೇವಸ್ಥಾನ ಇದೆ, ಅದಕ್ಕೆ ಮಾಸ್ತಿಕಟ್ಟೆ ಅಂತ ಹೆಸರು ಇದಕ್ಕೆ ಅನಿಸುತ್ತೆ. ಮಾಸ್ತಿಕಟ್ಟೆ ಅಂದರೆ ಅದೊಂಥರ ಕಟ್ಟೆ ಥರ ಇತ್ತು. ಹಾಗೆ ಮಾಸ್ತಿ ಅಮ್ಮ ದೇವಸ್ಥಾನ, ಮಹಾಸತಿ. ಇವಾಗ ಅದನ್ನ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ. ತುಂಬ ಚಿಕ್ಕದಿತ್ತು, ಇವಾಗ ದೊಡ್ಡದಾಗಿ ಮಾಡಿದ ಮೇಲೆ ನಾನು ಹೋಗಿರಲಿಲ್ಲ. ನಾನು ಇವತ್ತೇ ಫಸ್ಟ್ ಹೋಗಿದ್ದು ಈ ದೇವಸ್ಥಾನದ ಒಳಗಡೆ. ಹಾಗೆ ಹೋಗಿ ನಮಸ್ಕಾರ ಮಾಡ್ಕೊಂಬರೋಣ ಅಂತ ಹೋಗಿಬಿಟ್ಟು ನಮಸ್ಕಾರ ಮಾಡಿಕೊಂಡು ತಾಯಿಗೆ ಕಾಣಿಕೆ ಹಾಕಿಬಿಟ್ಟು ಬಂದೆ. ಖುಷಿ ಆಯಿತು ದೇವಸ್ಥಾನ ನೋಡಿ. ಯಾಕೆಂದರೆ ತುಂಬ ಹಳೆದಿತ್ತು, ಸೋರ್ತಿತ್ತು. ಹೊರಗಡೆ ಎಲ್ಲ ನಾವು ನಿಂತ್ಕೊಂಡು ಪೂಜೆಗೆ ಪ್ರತಿ ಶುಕ್ರವಾರ ಹೋಗ್ತಿದ್ವಿ. ಆದರೆ ಪೂರ್ತಿ ನೆನ್ಕೊಂಬರ್ತಿದ್ವಿ, ಆ ಥರ ಇತ್ತು. ಇವಾಗ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಬಾಗಿಲು ಹಾಕಿತ್ತಲ್ಲ, ಮತ್ತು ಅದು ನಾನು ತೆಗಿಲಿಕ್ಕೆ ಹೋಗಲಿಲ್ಲ, ಸರಿ ಹೋಗೋದಿಲ್ಲ ಅಂತ. ಲಾಕೇನು ಹಾಗೆ ಸುಮ್ಮನೆ ಲಾಕ್ ಹಾಕಿದ್ರು. ಹಾಗೆ ನಮ್ಮನೆಯವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅಲ್ಲಿ. ತುಂಬ ಚೆನ್ನಾಗಿ ಖುಷಿ ಆಯಿತು. ರವೀಂದ್ರ, ವೀರೇಂದ್ರ ಅಂತ ಹೇಳಿಬಿಟ್ಟು ಇವರೆಲ್ಲ ಅಣ್ಣ ತಮ್ಮಂದಿರು, ಬ್ರದರ್ಸು. 3 ಜನ ಹೋಟೆಲ್ಲಿದೆ ಅವ್ರದ್ದು, ಮತ್ತು ಬಂಕು ಎಲ್ಲ ಇದೆ. ತುಂಬ ಖುಷಿ ಆಯಿತು ಅವ್ರನ್ನೆಲ್ಲ ನೋಡಿ. ಕರೆದುಬಿಟ್ಟು ತುಂಬ ಖುಷಿಯಾಗಿ ಮಾತಾಡೋದು. ಹಾಗೆ ಇಲ್ಲಿ ನಮ್ಮ ಸಣೆ ಮಾವ ಅಂತ, ಇವರಿಗೆ ಜೋಕ್ ಮಾಡ್ತಾಯಿದ್ದೆ. ಇವರು ನಾವು ನೋಡ್ತಾ ಇದ್ದಾಗೆ ಹೇಗಿದ್ದಾರೋ ಹಾಗೇ ಇದ್ದಾರೆ, ನಾವು ಮಾತ್ರ ಏಜ್ ಆಯಿತು ಅಂತ ಬಿಟ್ಟು. ಹಾಗೇ ಇರಲಿ ಅವರು, ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ನಾನು ಅಲ್ಲ ಅದನ್ನ ಹೇಳಲಿಲ್ಲ, ನೀವು ಇನ್ನೂ ಹಾಗೆ ಇದ್ದೀರಾ ಅಂತ ಅವ್ರಿಗೆ ಜೋಕ್ ಮಾಡಿ ತುಂಬ ಇದು ಮಾಡಿ ಬಂದೆ. ಖುಷಿ ಆಗುತ್ತೆ ಅವ್ರನ್ನೆಲ್ಲ ನೋಡಿ. ಅವರು ಇನ್ನೂ ಚೆನ್ನಾಗಿ ಹಾಗೆ ಇದ್ದಾರೆ, ಹಾಗೇ ಇರಲಿ. ಹಾಗೆ ಇವರು ಎಲ್ಲ ಅಣ್ಣ ತಮ್ಮದಿರು ಹೀಗೆ ಖುಷಿಯಾಗಿ ಒಟ್ಟಿಗೆ ಇರಲಿ ಅಂತ ಹಾರೈಸೋಣ. ಒಂಥರ ಕುಟುಂಬದಲ್ಲಿ ಒಟ್ಟಿಗೆ ಅವರು ಇರೋದು ನನಗೆ ಖುಷಿ ಆಯಿತು. ಹಾಗೆ ಅಲ್ಲಿಂದ ನಾವು ಬಂದಿದ್ದು ಉದ್ದೇಶ ಏನಂದರೆ ಮದುವೆ ಮನೆಗೆ ಬಂದ್ವಿ. ಮದುವೆಗೆ ಆದರೆ ಮದುವೆ ಆಗಿದೆ ಬೆಳಿಗ್ಗೆನೆ. ಸಾಯಂಕಾಲ ಇರುತ್ತಲ್ವ ರಿಸೆಪ್ಷನ್ನು, ಫುಲ್ ಊಟ, ನಾನ್ ವೆಜ್ ಊಟ ಎಲ್ಲ ಇರುತ್ತಲ್ವ. ವೆಜ್ಜು ಕೂಡ ಇತ್ತು, ನಾನ್ ವೆಜ್ಜು ಕೂಡ ಇತ್ತು. ಹಾಗೆ ಅಲ್ಲಿ ಬಂದ್ವಿ. ಅಲ್ಲಿ ನೋಡಿ ಹಿಂಭಾಗ ಮನೆ ಇದೆ, ಅದರ ಎದುರುಗಡೆ ಗದ್ದೆ ಇದೆ ಅವ್ರ ಮನೆಯದು. ಗದ್ದೆಯಲ್ಲಿ ಪೆಂಡಲೆಲ್ಲ ಹಾಕಿ, ಸ್ಟೇಜೆಲ್ಲ ಹಾಕಿ, ಆರ್ಕೆಸ್ಟ್ರಾ ಎಲ್ಲ ಜೋರಾಗಿತ್ತು. ತುಂಬ ಚೆನ್ನಾಗಿತ್ತು ಮದುವೆ. ಯಾರು ಮದುವೆ ಅಂದರೆ ನಮಗೆ ತುಂಬ ಆತ್ಮೀಯರು, ತುಂಬ ಒಳ್ಳೆ ಹುಡುಗರು ಅವರು. ಅವರಿಗೆ ಇಂದ್ರಮ್ಮ ಅಂತ, ಮಾಸ್ತಿಕಟ್ಟೆ ಇಂದ್ರಮ್ಮ ಅಂತ ನೋಡಿ ಅಲ್ಲಿ ಸ್ಟೇಜ್ ಮೇಲೆ ಮದುಮಕ್ಕಳಿದ್ದಾರೆ. ನಾನು ಜಾಸ್ತಿ ಅದನ್ನ ವಿಡಿಯೋ ಮಾಡಲಿಲ್ಲ, ಯಾಕೆಂದರೆ ಗೊತ್ತಿಲ್ಲ ಯಾರನ್ನೂ ಜಾಸ್ತಿ ತೋರಿಸಿ. ಹುಡುಗಿ ಏನು ಹೇಳ್ತಾರೆ, ಹುಡುಗಂಗೆ ಅಂತಂದರೆ ಇರಲ್ಲ, ಹೆಣ್ಮಕ್ಳು ಕೆಲವರು ಇದು ಮಾಡ್ತಾರಲ್ಲ. ಹಾಗೆ ಇವರೆಲ್ಲ ನನಗೆ ತುಂಬ ಆತ್ಮೀಯರು. ಯಾಕೋ ಗೊತ್ತಿಲ್ಲ, ಅಲ್ಲಿ ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತು ನನಗೆ. ಅಂದರೆ ಬೆಳಕು ಆ ಕಡೆ ಈ ಕಡೆ ಎಲ್ಲ ಕಡೆ ಲೈಟಿಂಗ್ಸ್ ಇತ್ತಲ್ಲ, ಹಾಗಾಗಿ ಎಲ್ಲರನ್ನೂ ಮಾತಾಡ್ಸ್ಕೊತ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಊಟಕ್ಕೆ ಬಂದು ಸ್ಟೇಜ್ ಮೇಲೆ ಹೋಗಿ ಅಲ್ಲಿ ಹುಡುಗ ಹುಡುಗಿಗೆ ವಿಶ್ ಮಾಡಿ ಬಂದ್ವಿ. ಹಾಗೆ ಎಲ್ಲರೂ ತುಂಬ ಜನ ಪರಿಚಯದವ್ರು ಸಿಕ್ಕಿದ್ರು. ಇನ್ನೂ ತುಂಬ ಜನ ಮಾತಾಡಿಸ್ಲಿಕ್ಕಾಗಲಿಲ್ಲ ನನಗೆ, ಯಾಕೆಂದರೆ ಕತ್ಲೆ ಆಗಿತ್ತಲ್ವ. ಹಾಗಾಗಿ ನೋಡಿ ನನ್ನ ಫ್ರೆಂಡ್ಸು ಎಲ್ಲರೂ ಇದ್ದಾರೆ. ಎಲ್ಲ ಊಟಕ್ಕೆ ಕೂತಿದ್ರಲ್ಲ, ಹಾಗೆ ಎಲ್ಲರನ್ನೂ ಮಾತಾಡ್ಸ್ಕೊತ ಒಂದು ಸ್ವಲ್ಪ ತೊಗೊಂಡೆ. ನನ್ನ ಫ್ರೆಂಡ್ಸು ಅವ್ರ ಮಕ್ಕಳು ಎಲ್ಲ ಇದ್ದಾರೆ. ಖುಷಿ ಆಯಿತು ಅವ್ರನ್ನೆಲ್ಲ ನೋಡಿ. ಏನು ಗೊತ್ತಾ, ನಾವು ಯಾವುದಾದ್ರು ಒಂದು ಫಂಕ್ಷನಿಗೆ ಹೋದರೆ ಅಲ್ಲಿ ಅರ್ಧ ಫಂಕ್ಷನಿಗೋಸ್ಕರ ಹೋಗ್ತೀವಿ, ಇನ್ನು ಅರ್ಧ ಏನು ಗೊತ್ತಾ, ಫ್ರೆಂಡ್ಸ್ ಸಿಗ್ತಾರೆ ಅಥವಾ ಪರಿಚಯದವ್ರು ಸಿಗ್ತಾರೆ, ಆತ್ಮೀಯರು ಸಿಗ್ತಾರೆ, ಬಂಧುಗಳು ಸಿಗ್ತಾರೆ ಅಂತ ಹೋಗ್ತೀವಲ್ವ. ಸಾಧಾರಣ ಎಲ್ಲರೂ ನೋಡಿ ಒಂದು ಉದ್ದೇಶ, ಹೌದು ಅವ್ರು ಬೇಜಾರಾಗ್ತಾರೆ, ಅವ್ರ ಮನೆಗೆ ಹೋಗಬೇಕು, ಆದರೆ ಇನ್ನೊಂದು ಸಲ ಎಲ್ಲರೂ ಸಿಗ್ತಾರೆ ಅಂತಲೂ ಕೂಡ. ಆದರೆ ನಾನು ನಿಜವಾಗ್ಲೂ ಬಂದಿದ್ದು, ಈ ಹುಡುಗ ಪಾಪ ಮದುವೆ ಕರೆದವಾಗ 2 ದಿನದ ಮಧ್ಯೆ ನನಗೆ ಫೋನ್ ಮಾಡಿದ್ದು. ಬಟ್ ಇವಳು ನನ್ನ ಆತ್ಮೀಯ ಹುಡುಗಿ, ಚಿಕ್ಕಿಂದ ನೋಡಿದ ಹುಡುಗಿ, ಅವಳ ಮಗಳು. ಅವಳನ್ನ ಹಚ್ಕೊತಿದ್ಲು, ಚೆನ್ನಾಗಿದ್ದಾಳೆ ಪುಟ್ಟಾಗಿ. ಖುಷಿ ಆಯಿತು. ಹಾಗೆ ಕಟ್ ಮಾಡಿ ಹಾಕ್ತೀನಿ ಬಿಡು ಅಂದಿದ್ದೆ, ಆದರೂ ಒಂಚೂರು ಹಾಕಿದ್ದೀನಿ ಅವಳನ್ನ ತೋರಿಸ್ಲಿಕ್ಕೋಸ್ಕರ. ಅಮ್ಮನ ಥರನೇ ಇದ್ದಾಳೆ. ಎಲ್ಲ ಆತ್ಮೀಯರು, ಫ್ರೆಂಡ್ಸು ಎಲ್ಲರೂ ಸೇರಿಕೊಂಡ್ರು. ಎಲ್ಲರೂ ನೀವು ಅಷ್ಟೇ ಆತ್ಮೀಯರು ನನಗೆ ಎಲ್ಲರೂ.
ತುಂಬ ಖುಷಿ ಆಯಿತು. ಚಿಕ್ಕದಿಂದ ನೋಡಿದ್ದು ಈ ಮಧ್ಯದಲ್ಲಿದ್ದಾರಲ್ಲ ಈ ಹುಡುಗನ ಅವರು ಇವಾಗ ಹುಡುಗ ಅಲ್ಲ, ಅವರು ತುಂಬ ಪ್ರಬುದ್ಧವಾಗಿ ಬೆಳೆದು ಉತ್ತಮವಾದ ಒಂದು ಸಾಧನೆಯಲ್ಲಿದ್ದಾರೆ. ಮುಂದೆ ಹೇಳ್ತೀನಿ ಅವ್ರದ್ದೇನು ಅಂತ, ಏನು ಸಾಧನೆ ಅಂತ. ತುಂಬ ಖುಷಿ ಆಯಿತು. ಆದರೆ ಅದೇ ಥರ ಇನ್ನೂ ನಮ್ಮನ್ನು ಅದೇ ಥರ ಪ್ರೀತಿಯಿಂದ ಬರಮಾಡ್ಕೊಳ್ತಾರೆ ಎಲ್ಲರೂ. ಮತ್ತು ಇವರು ಅಷ್ಟೇ ಬ್ಯಾಂಕ್ ಕೆಲಸದಲ್ಲಿರೋರು. ಎಲ್ಲರೂ ಚಿಕ್ಕದಿಂದ ನಾನು ಇವ್ರನ್ನೆಲ್ಲ ಸ್ವಲ್ಪ ಅಂದರೆ ಸಣ್ಣ ಸಣ್ಣ ಏಜಿಂದ ನೋಡಿದ್ದು. ಕೆಲವೊಬ್ಬರು ನಮ್ಮ ಏಜ್ನವರು ಇದ್ದಾರೆ. ನನ್ನ ಫ್ರೆಂಡ್ಸು ಇದ್ದಾರೆ, ಎಲ್ಲರೂ ಇದ್ದಾರೆ ಪರಿಚಯದವರು. ತುಂಬ ಖುಷಿ ಆಯಿತು ಎಲ್ಲರೂ ನೋಡಿ, ಎಲ್ಲರನ್ನೂ ಮಾತಾಡಿಸಿ ಎಲ್ಲರೂ ಒಟ್ಟೊಟ್ಟಿಗೆ ಬಂದು ಮಾತಾಡಿಸಿದವಾಗ ಯಾರನ್ನ ಮಾತಾಡಿಸ್ಬೇಕು ಯಾರನ್ನ ಬಿಡಬೇಕು ಅಂತ ಗೊತ್ತಾಗೋದಿಲ್ಲ. ಅದ್ರ ಜೊತೆಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತಾಡ್ಸಿದ್ದೀನಿ. ನಾ ಇದ್ದಿದ್ದು ಸ್ವಲ್ಪ ಟೈಮ್, ಯಾಕೆಂದರೆ ನಾವು 110 ಕಿಲೋಮೀಟ್ರು ಮತ್ತೆ ವಾಪಸ್ ರಿಟರ್ನ್ ಬರಬೇಕು. ಆದರೂ ಅಲ್ಲಿಂದ 10 ಗಂಟೆಗೆ ಹೊರಟ್ವಿ ನಾವು. ತುಂಬ ದೂರ ಆಗುತ್ತೆ ಅಲ್ವಾ, ಹಾಗಾಗಿ ಮತ್ತು ತುಂಬ ಬೇಗನೆ ಹೋದರೆ ನಮ್ಗೆ ಅಲ್ಲಿ ಜನ ಸಿಗೋದಿಲ್ಲ. ಅಷ್ಟು ಬೇಗ ಬರೋದೇ ಎಲ್ಲ 8 ಗಂಟೆ ಮೇಲೆ ಬಂದರು. ಹಾಗಾಗಿ ನಾನು ಬೇಗನೆ ಹೋಗಿದ್ದೆ ಆ್ಯಕ್ಚುಲಿ, ಆದರೆ ಯಾರೂ ಇರಲಿಲ್ಲ ಅವಾಗ. ನಾವು ಸ್ಟಾರ್ಟಿಂಗ್ ಹೋದವಾಗ ಯಾರೂ ಇರಲಿಲ್ಲ. ಆಮೇಲೆಲ್ಲ ಜನ ಸೇರಿದರು. ಎಲ್ಲ ಬೇಗ ಬಂದಿದ್ದರೆ ನಾನು ಇನ್ನೂ ಚೆನ್ನಾಗಿ ಮಾತಾಡಿಕೊಂಡು ಇನ್ನೂ ವೀಡಿಯೋ ಫೋಟೋಸ್ ಎಲ್ಲ ಮಾಡ್ಕೊಂಡು ಬರ್ಬೋದಿತ್ತು. ಆದರೆ ಲೇಟ್ ಆಯಿತು. ಆಮೇಲೆ ನನ್ನ ಮೊಬೈಲು ನಂಬರೆಲ್ಲ ಚೇಂಜ್ ಆಗಿರೋದ್ರಿಂದ ಕೆಲವ್ರಿಗೆ ನಂಬರ್ ಬೇಕಿತ್ತು. ಅವ್ರಿಗೆ ನಂಬರ್ ನಾನು ಬೇರೆಯವ್ರ ನಂಬರ್ ತೊಗೊಂಡು ಅವ್ರ ನಂಬರ್ ನಾನು ಇಸ್ಕೊಂಡು ಬರೋಷ್ಟೊತ್ತಿಗೆ ಖುಷಿ ಆಯಿತು ನಿಜವಾಗಲ್ಲ. ಹಾಗೆ ಮದುವೆ ನಮ್ಮ ಆತ್ಮೀಯರ ಮಗನ ಮದುವೆ. ಅವರು ಇತ್ತೀಚೆಗೆ ತೀರ್ಕೊಂಡ್ರು. ಇತ್ತೀಚೆಗೆ ಅಂದರೆ ಸಾಧಾರಣ ಒಂದು 3 ತಿಂಗಳಾಯ್ತೇನೋ. ಈ ಆತ್ಮೀಯರಂದರೆ ಹೇಗೆ ಅಂದರೆ, ನಮ್ಮ ಮನೆಗೆ ಸುಮಾರು ಒಂದು 20 ವರ್ಷ ಹಾಲು ಹಾಕಿದ್ದಾರೆ ಅವರು. ಹಸುವಿನ ಹಾಲು, ಶುದ್ಧವಾದ ಹಸು ಅಂದರೆ ದೇಸಿ ಹಸು ಅಂತಾರಲ್ಲ, ದೇಸಿ ಹಸುವಿನ ಹಾಲು ಸುಮಾರು ಒಂದು 20 ವರ್ಷ ಹಾಕಿದ್ದಾರೆ. 20 ವರ್ಷ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು ಅವ್ರ ಮನೆ ಹಾಲನ್ನೇ ಕುಡಿದು ದೊಡ್ಡವರಾದರು. ಹಾಗಾಗಿ ಅವ್ರನ್ನ ಯಾವತ್ತೂ ನಾವು ಮರೆಯೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ತುಂಬ ಬಡತನಕ್ಕೆಲ್ಲಿದ್ದರು. ಇವಾಗ ಚೆನ್ನಾಗಿ ಒಳ್ಳೆ ಅನುಕೂಲ ಆಗಿದ್ದರು. ಮಕ್ಕಳೆಲ್ಲ ದೊಡ್ಡವರಾದರು, ಸ್ವಲ್ಪ ಚೆನ್ನಾಗಾದರು ಅನ್ನೋಷ್ಟೊತ್ತಿಗೆ ಪಾಪ ಅವರು ಸುಖ ಪಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಏನೋ ಕಾಯಿಲೆ ಆಗಿಬಿಟ್ಟು ದಿಢೀರ್ನೇ ಹೋಗಿಬಿಟ್ರು. ಬೇಜಾರಾಯಿತು ಅವ್ರು ತೀರ್ಕೊಂಡಿದ್ದು. ಹಾಗೆ ಎಲ್ಲ ಆತ್ಮೀಯರು ಸಿಕ್ಕಿದ್ರಲ್ವ, ಎಲ್ಲ ಜೋಕ್ ಮಾಡ್ಕೊಂಡು ನಗಾಡ್ಕೊಂಡಿದ್ವಿ ಸ್ವಲ್ಪ ಹೊತ್ತು, ಏನೇನೋ ಬೇರೆ ವಿಷಯಕ್ಕೆಲ್ಲನೇ. ಹಾಗೆ ಪಾಪ ಇವರು ಇದೇ ಹುಡುಗಿ, ಇವರ ಅಮ್ಮ ತೀರ್ಕೊಂಡ್ರು. ತಮ್ಮನ ಮದುವೆ ತುಂಬ ಖುಷಿಪಟ್ಲು ಅವಳು ಚಿಕ್ಕಿಂದ. ಇವರು ಅಷ್ಟೇ ಎಲ್ಲ ಹಾಲು ಹಾಕಿದವ್ರು ನನಗೆ. ಇವರು ಇನ್ನೊಬ್ಬರು ಫ್ರೆಂಡು ಪಕ್ಕದಲ್ಲಿರತಕ್ಕಂಥವ್ರು. ಹೀಗೆ ಅವರು ನೋಡಿ ಇಬ್ಬರು ಅಮ್ಮನೂ ಮತ್ತು ತಂಗಿನೂ ಇಬ್ಬರು ತೀರ್ಕೊಂಡಿದ್ರು. ಅವ್ರದ್ದು ಸುಮ್ಮನೆ ನಾನು ಸ್ವಲ್ಪ ಹಾಕಿದ್ದೀನಿ, ಕಾಣಿಸ್ತೋ ಇಲ್ಲೋ ಗೊತ್ತಿಲ್ಲ.